ಈ ಬಾರಿ ಕರ್ನಾಟಕದಲ್ಲಿ ಬರ ಘೋಷಣೆ ಆಗುತ್ತಾ? ಬರ ಘೋಷಣೆ ಆದ ತಕ್ಷಣ ಪರಿಹಾರ ಹಣ ಖಾತೆಗೆ ಬಂದು ಬೀಳುತ್ತಾ? ಸಾಲ ಮನ್ನಾ ನಿಜವೇ ಇಲ್ಲ, ಬರೀ ಭರವಸೆ ಅಷ್ಟೇನಾ? ಸಿಎಂ ಡಿ.ಕೆ. ಶಿವಕುಮಾರ್ ಕೊಟ್ಟ ಆ ಒಂದು ಸುಳಿವು ಏನು? ಕರ್ನಾಟಕ ಸರ್ಕಾರ ಕೇಂದ್ರಕ್ಕೆ ಪತ್ರ ಬರೆದದ್ದಾದ್ರೂ ಯಾಕೆ? ಫ್ರೂಟ್ ಡೇಟಾಬೇಸ್ನಲ್ಲಿ ನಿಮ್ಮ ಹೆಸರು ಇಲ್ಲದಿದ್ರೆ ಪರಿಹಾರ ಸಿಗುತ್ತಾ ಇಲ್ವಾ? ಈ ಸಮಯದಲ್ಲಿ ಪ್ರತಿಯೊಬ್ಬ ರೈತರು ಮಾಡಲೇಬೇಕಾದ ಒಂದು ಕೆಲಸ ಯಾವುದು? ಈ ಎಲ್ಲಾ ಪ್ರಶ್ನೆಗಳಿಗೆ ನಿಖರ ಉತ್ತರ ಇವತ್ತಿನ ಈ ವಿಡಿಯೋವನ್ನ ಕೊನೆವರೆಗೂ ತಪ್ಪದೆ ನೋಡಿ. ಹಾಯ್ ಹಲೋ, ವೆಲ್ಕಮ್ ಬ್ಯಾಕ್ ಟು ಬಾಸ್ವಾಲಾ. ನಾನು ರಕ್ಷಿತಾ ಶಶಿ. ಸೋಷಿಯಲ್ ಮೀಡಿಯಾದಲ್ಲಿ ಪ್ರತಿದಿನ ಒಂದೊಂದು ಸುದ್ದಿ ಹರಿದಾಡ್ತಾನೆ ಇದೆ. ಯಾರೋ ಬರ ಘೋಷಣೆ ಆಗಿದೆ ಅಂತ ಹೇಳ್ತಿದ್ದಾರೆ, ಇನ್ಯಾರೋ ಆಗಿಲ್ಲ ಅಂತ ಹೇಳ್ತಿದ್ದಾರೆ, ಯಾರೋ ಆಗ್ಬೇಕು ಅಂತ ಹೇಳ್ತಿದ್ದಾರೆ. ಹೀಗೆ ಒಂದು ಕಡೆ ಆಕಾಶವೇ ಕೈಕೊಟ್ಟಿದೆ, ಇನ್ನೊಂದು ಕಡೆ ಸಾಲದ ಭಾರ ರೈತರ ಹೆಗಲ ಮೇಲೆ ದಿನದಿಂದ ದಿನಕ್ಕೆ ಹೆಚ್ಚಾಗ್ತಾ ಇದೆ. ಬಿತ್ತನೆ ಮಾಡಿದ್ದ ಬೆಳೆ ಒಣಗ್ತಾ ಇದೆ, ಆದ್ರೆ ಬ್ಯಾಂಕ್ ಸಾಲದ ಕಂತು ಮಾತ್ರ ಯಾರಿಗೂ ಕಾಯೋದಿಲ್ಲ ಅಲ್ವಾ? ಇದೇ ಕಾರಣಕ್ಕೆ ಇಂದು ಕರ್ನಾಟಕ ಲಕ್ಷಾಂತರ ರೈತರು ಒಂದೇ ಪ್ರಶ್ನೆಯನ್ನ ಕೇಳ್ತಿದ್ದಾರೆ, ಸರ್ಕಾರ ನಮ್ಮ ನೆರವಿಗೆ ಬರುತ್ತಾ ಅಂತ. ಈಗ ರೈತರಿಗೆ ಅತ್ಯಂತ ಮುಖ್ಯವಾಗಿರೋದು ಎರಡು ದೊಡ್ಡ ನಿರ್ಧಾರಗಳು. ಆದಷ್ಟು ಬೇಗ ಬರ ಘೋಷಣೆಯಾಗಿ ಬೆಳೆ ಪರಿಹಾರ ಸಿಗ್ಬೇಕು, ಎರಡನೇದು ಕೃಷಿ ಸಾಲ ಮನ್ನಾ ಆಗ್ಬೇಕು. ಹಾಗಾದ್ರೆ ಈ ಬಾರಿ ನಿಜಕ್ಕೂ ಸಾಲ ಮನ್ನಾ ಆಗುತ್ತಾ? ಒಂದ್ ವೇಳೆ ಸರ್ಕಾರ ಸಾಲ ಮನ್ನಾ ಘೋಷಿಸಿದರೆ ಹಿಂದಿನ ದಾಖಲೆಗಳ ಪ್ರಕಾರ ನಿಮ್ಮ ಎಷ್ಟು ಸಾಲ ಮನ್ನಾ ಆಗುವ ಸಾಧ್ಯತೆ ಇದೆ? ಬರ ಘೋಷಣೆ ಪ್ರಕ್ರಿಯೆ ಯಾವ ಹಂತದಲ್ಲಿದೆ? ಪರಿಹಾರ ಹಣ ಎಷ್ಟು ಸಿಗ್ಬೋದು? ಮತ್ತೆ ಫ್ರೂಟ್ ಡೇಟಾಬೇಸ್ ಯಾಕೆ ಪ್ರತಿಯೊಬ್ಬ ರೈತನಿಗೂ ಈಗ ಅಗತ್ಯ, ಮುಖ್ಯವಾಗಿದೆ? ಇಷ್ಟೇ ಅಲ್ಲ, ಕರ್ನಾಟಕ ಸರ್ಕಾರ ಕೇಂದ್ರ ಸರ್ಕಾರಕ್ಕೆ ಪತ್ರ ಬರೆದಿದ್ದಾದ್ರೂ ಯಾಕೆ? ರಾಷ್ಟ್ರೀಯ ವಿಪತ್ತು ಎಂದು ಘೋಷಿಸುವಂತೆ ಕೇಳಿರುವುದರ ಹಿಂದಿನ ಕಾರಣವೇನು? ಇದು ರೈತರಿಗೆ ಯಾವ ರೀತಿಯ ಲಾಭ ತಂದುಕೊಡಬಹುದು? ಈ ಎಲ್ಲಾ ಪ್ರಶ್ನೆಗಳಿಗೂ ಅಧಿಕೃತ ಮಾಹಿತಿ, ಹಿಂದಿನ ದಾಖಲೆಗಳು ಮತ್ತು ಪ್ರಸ್ತುತ ಪರಿಸ್ಥಿತಿಯ ಆಧಾರದ ಮೇಲೆ ಸಂಪೂರ್ಣ ಉತ್ತರವನ್ನ ಇವತ್ತಿನ ಈ ವಿಡಿಯೋದಲ್ಲಿ ತಿಳ್ಕೊಳ್ಳೋಣ. ಹಾಗಾಗಿ ಈ ವಿಡಿಯೋವನ್ನ ಕೊನೆಯವರೆಗೂ ತಪ್ಪದೆ ನೋಡಿ, ಯಾಕಂದ್ರೆ ಒಂದು ಮಾಹಿತಿ ನಿಮ್ಮ ಸಾವಿರಾರು ರೂಪಾಯಿಯ ನಷ್ಟವನ್ನ ತಪ್ಪಿಸಬಹುದು. ಕರ್ನಾಟಕದ ಈಗಿನ ಪರಿಸ್ಥಿತಿ, ಈ ಬಾರಿ ರಾಜ್ಯದಲ್ಲಿ ಮಳೆ ನಿರೀಕ್ಷಿತ ಪ್ರಮಾಣದಲ್ಲಿ ಆಗಿಲ್ಲ. ಅದರ ಪರಿಣಾಮ ಈಗಾಗಲೇ ಕಾಣಿಸ್ಕೊಳ್ತಾ ಇದೆ ಕೃಷಿ ಮೇಲೆ. ಹಲವು ಭಾಗಗಳಲ್ಲಿ ರೈತರು ಬಿತ್ತನೆ ಮಾಡಲು ಸಾಧ್ಯವಾಗಿಲ್ಲ. ಇನ್ನು ಕೆಲವು ಕಡೆ ಬಿತ್ತನೆ ಮಾಡಿದ ಬೆಳೆಗಳು ನೀರಿನ ಕೊರತೆಯಿಂದ ಒಣಗ್ತಾ ಇದೆ. ಜೂನ್ 1ರಿಂದ ಜುಲೈ 15ರವರೆಗೆ ರಾಜ್ಯದಲ್ಲಿ ಸುಮಾರು 37% ಮಳೆ ಕೊರತೆ ದಾಖಲಾಗಿದೆ. 157 ತಾಲೂಕುಗಳಲ್ಲಿ ಮಳೆ ಕೊರತೆ ಇದೆ. ಅವುಗಳಲ್ಲಿ 14 ತಾಲೂಕುಗಳಲ್ಲಿ ತೀವ್ರ ಮಳೆ ಕೊರತೆ ದಾಖಲಾಗಿದೆ. ಇನ್ನ 245 ತಾಲೂಕುಗಳ ಪೈಕಿ ಕೇವಲ 15 ತಾಲೂಕುಗಳಲ್ಲಿ ಮಾತ್ರ ವಾಡಿಕೆಗಿಂತ ಹೆಚ್ಚು ಮಳೆಯಾಗಿರೋದು. ರಾಜ್ಯದ 84.10 ಲಕ್ಷ ಹೆಕ್ಟೇರ್ ಬಿತ್ತನೆ ಯೋಗ್ಯ ಪ್ರದೇಶದಲ್ಲಿ ಇದುವರೆಗೂ 40.68 ಲಕ್ಷ ಹೆಕ್ಟೇರ್ ಪ್ರದೇಶಗಳಲ್ಲಿ ಮಾತ್ರ ಬಿತ್ತನೆ ನಡೆದಿದೆ. ಅಂದ್ರೆ ಮಳೆ ಕೊರತೆಯಿಂದಾಗಿ, ಕಡಿಮೆ ಮಳೆ ಸುರಿದಿರುವ ಕಾರಣದಿಂದಾಗಿ ರಾಜ್ಯದಲ್ಲಿ ಅರ್ಧಕ್ಕಿಂತ ಹೆಚ್ಚು ಕೃಷಿ ಪ್ರದೇಶಗಳಲ್ಲಿ ಇನ್ನೂ ಬಿತ್ತನೆ ಪೂರ್ಣಗೊಂಡಿಲ್ಲ. ಈ ಹಿನ್ನೆಲೆಯಲ್ಲಿ ರಾಜ್ಯ ಸರ್ಕಾರ ಜಿಲ್ಲಾಧಿಕಾರಿಗಳಿಗೆ ಪರಿಸ್ಥಿತಿಯ ಸಮೀಕ್ಷೆ ನಡೆಸುವಂತೆ ಸೂಚಿಸಿದೆ. ಇದೇ ಉಪಮುಖ್ಯಮಂತ್ರಿ ಡಾಕ್ಟರ್ ಜಿ. ಪರಮೇಶ್ವರ್ ಅವರು ಪ್ರಧಾನಿ, ಕೇಂದ್ರ ಗೃಹ ಸಚಿವರು ಹಾಗೂ ಕೃಷಿ ಸಚಿವರಿಗೆ ಪತ್ರ ಬರೆದು ರಾಜ್ಯದ ಪರಿಸ್ಥಿತಿಯನ್ನ ವಿವರಿಸಿ ನೆರವನ್ನ ಕೂಡ ಕೋರಿದ್ದಾರೆ. ಹಾಗಾದ್ರೆ ಬರ ಘೋಷಣೆ ಹೇಗೆ ಆಗುತ್ತೆ? ಕೇವಲ ಮಳೆ ಕಡಿಮೆ ಸುರಿತಿದೆ ಅನ್ನೋ ಕಾರಣಕ್ಕೆ ಘೋಷಣೆ ಆಗುತ್ತಾ? ಸರ್ಕಾರ ಈ ಅಂಶಗಳನ್ನ ಪರಿಶೀಲಿಸುತ್ತದೆ. ಯಾವುದು ಅಂತಂದ್ರೆ ಮಳೆ ಕೊರತೆಯ ಪ್ರಮಾಣ, ಬಿತ್ತನೆ ಮತ್ತು ಬೆಳೆಗಳ ಸ್ಥಿತಿ, ಮಣ್ಣಿನ ತೇವಾಂಶ, ಜಲಾಶಯ ಮತ್ತು ಅಂತರ್ಜಲ ಮಟ್ಟ, ಕುಡಿಯುವ ನೀರಿನ ಲಭ್ಯತೆ, ಇದನ್ನೆಲ್ಲ ಅಧಿಕಾರಿಗಳು ಸ್ಥಳ ಪರಿಶೀಲನೆ ಮತ್ತು ಉಪಗ್ರಹ ಮಾಹಿತಿ, ಈ ವರದಿಗಳ ಆಧಾರದ ಮೇಲೆ ಮಾತ್ರ ಸರ್ಕಾರ ಬರ ಘೋಷಣೆಯ ಕುರಿತು ನಿರ್ಧಾರವನ್ನ ಕೈಗೊಳ್ಳುತ್ತೆ. ರಾಜ್ಯದ ಲಕ್ಷಾಂತರ ರೈತರು ಈಗ ಒಂದೇ ಪ್ರಶ್ನೆಗೆ ಉತ್ತರ ಹುಡುಕ್ತಿದ್ದಾರೆ, ಈ ಬಾರಿ ಸರ್ಕಾರ ರೈತರ ಸಾಲ ಮನ್ನಾ ಮಾಡುತ್ತಾ ಅಥವಾ ಇದು ಕೂಡ ಕೇವಲ ಚರ್ಚೆಯಾಗಿ ಉಳಿಯುತ್ತಾ ಅಂತ. ಈ ಪ್ರಶ್ನೆಗೆ ಕಾರಣವೂ ಇದೆ, ಯಾಕಂದ್ರೆ ಮುಖ್ಯಮಂತ್ರಿ ಡಿ.ಕೆ. ಶಿವಕುಮಾರ್ ಅವರು ಇತ್ತೀಚೆಗೆ ನೀಡಿದ ಹೇಳಿಕೆಯ ಪ್ರಕಾರ ರಾಜ್ಯದ ರೈತರಲ್ಲಿ ಹೊಸ ನಿರೀಕ್ಷೆಯನ್ನ ಮೂಡಿಸಿದೆ. ಕಲಬುರಗಿಯಲ್ಲಿ ರೈತ ಸಂಘಟನೆಗಳ ಮನವಿ ಸ್ವೀಕರಿಸಿದ ಬಳಿಕ ಮಾತನಾಡಿದ ಅವರು, ರೈತರ ಕೃಷಿ ಸಾಲ ಮನ್ನಾ ಮಾಡುವ ಕುರಿತು ಸರ್ಕಾರ ಗಂಭೀರ ಪರಿಶೀಲನೆ ನಡೆಸಿದೆ. ಈ ಹಿಂದೆ ಕೂಡ ನಾವು ರೈತರ ಪರವಾಗಿ ಸಾಲ ಮನ್ನಾ ಮಾಡಿದ್ದೇವೆ. ಕೇಂದ್ರದಲ್ಲಿ ಮನಮೋಹನ್ ಸಿಂಗ್ ಅವರ ಸರ್ಕಾರ ಅವಧಿಯಲ್ಲೂ ದೇಶವ್ಯಾಪಿ ಸಾಲ ಮನ್ನಾ ಜಾರಿಯಾಗಿತ್ತು. ಈಗಲೂ ಎಲ್ಲಾ ಅಂಶಗಳನ್ನ ಪರಿಶೀಲಿಸಿ ಸೂಕ್ತ ನಿರ್ಧಾರ ಕೈಗೊಳ್ಳುತ್ತೇವೆ ಅಂತ ತಿಳಿಸಿದ್ದಾರೆ. ಅಂದ್ರೆ ಮಳೆ ಕೊರತೆಯಿಂದಾಗಿ ಇಷ್ಟೆಲ್ಲ ಸಮಸ್ಯೆ ಉಂಟಾಗ್ತಾ ಇದೆ. ಇದ್ರ ಜೊತೆ ಒಂದು ಸಣ್ಣ ಮಾತನ್ನ ಹೇಳ್ಬೇಕು ಅಂತ ಅನಿಸ್ತಿದೆ ನನಗೆ. ರೈತರ ಜೀವನದಲ್ಲಿ ಯಾವಾಗ ಏನಾಗುತ್ತೋ ಅನ್ನೋದನ್ನ ಯಾರು ಕೂಡ ಊಹಿಸಕ್ಕೂ ಆಗೋದಿಲ್ಲ. ಮಳೆ, ಬೆಳೆ, ಆದಾಯ ಎಲ್ಲವೂ ಅನಿಶ್ಚಿತ. ಇದೇ ರೀತಿ ನಮ್ಮ ಜೀವನವು, ನಾವು ಮನೆ, ಜಮೀನು, ವಾಹನ ಎಲ್ಲವನ್ನ ಕಾಪಾಡಿಕೊಳ್ಳುವ ಬಗ್ಗೆ ಯೋಚನೆ ಮಾಡ್ತೇವೆ. ಆದ್ರೆ ನಮ್ಮ ಕುಟುಂಬದ ಭವಿಷ್ಯವನ್ನ ಕಾಪಾಡುವ ಬಗ್ಗೆ ಯಾವತ್ತೂ ಅಷ್ಟೊಂದು ಯೋಚನೆ ಮಾಡಿರೋದಿಲ್ಲ ಅಲ್ವಾ?
ಅದಕ್ಕಾಗಿ ಒಂದು ವಿಷಯವನ್ನ ನಿಮ್ಮ ಜೊತೆ ಹಂಚ್ಕೊಳ್ಬೇಕು ಅಂತ ಅನ್ಸಿತ್ತು. ಮನೆಯಲ್ಲಿ ಸಂಪಾದನೆ ಮಾಡುವಂತ ಒಬ್ಬ ವ್ಯಕ್ತಿಗೆ ಏನಾದರೂ ಅನಿರೀಕ್ಷಿತ ಘಟನೆ ನಡೆದು ಅವರು ದೈವಾಧೀನರಾದ್ರೆ ಅಥವಾ ಏನಾದರೂ ತೊಂದರೆ ಆದ್ರೆ ಆ ದುಃಖವನ್ನೇ ತಡೆದುಕೊಳ್ಳುವ ಕಷ್ಟ, ಅದ್ರ ಜೊತೆಗೆ ಮನೆಯ ಖರ್ಚು, ಮಕ್ಕಳ ಓದು, ಸಾಲದ ಹೊರೆ ಇವೆಲ್ಲವೂ ಒಂದೇ ಸಲ ಕುಟುಂಬದ ಮೇಲೆ ಬೀಳ್ಬಹುದು. ಆ ಸಮಯದಲ್ಲಿ ನಮ್ಮ ನಂತರ ನಮ್ಮ ಕುಟುಂಬ ಹೇಗಿರುತ್ತೆ ಅನ್ನೋ ಪ್ರಶ್ನೆಯನ್ನ ಮುಂಚಿತವಾಗಿಯೇ ಯೋಚನೆ ಮಾಡಿರೋದಿಲ್ಲ ಅಲ್ವಾ? ಅದಕ್ಕಾಗಿಯೇ ಟರ್ಮ್ ಇನ್ಶೂರೆನ್ಸ್ ಅನ್ನೋದು ತುಂಬಾ ಮುಖ್ಯ. ನಾವು ಇಲ್ಲದಿದ್ರೂ ನಮ್ಮನ್ನ ನಂಬಿ ಬದುಕ್ತಿರುವಂತ ಜೀವಗಳಿಗೆ ಆರ್ಥಿಕವಾಗಿ ಒಂದು ಆಸರೆಯಾಗಿರಲಿ ಅನ್ನೋ ಯೋಚನೆ ಇದು. ಕೇವಲ 400ರಿಂದ 500 ಮಾಸಿಕ ಪ್ರೀಮಿಯಂನಿಂದಲೇ ಯೋಜನೆಗಳು ಆರಂಭವಾಗುತ್ತೆ. ನಾನು ದಿನ ಕುಡಿಯೋ ಚಾದ ಖರ್ಚನ್ನ ಸೇವ್ ಮಾಡಿದ್ರು ಸಾಕು. ನಿಮ್ಮ ಅಗತ್ಯಕ್ಕೆ ತಕ್ಕಂತೆ 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಗಳ ಆಯ್ಕೆಯನ್ನ ನೋಡಬಹುದು. ಇಲ್ಲಿ 15% ವರೆಗೆ ಡಿಸ್ಕೌಂಟ್ ಕೂಡ ಇದೆ. ಮುಖ್ಯವಾಗಿ ನಿಮ್ಮ ಕುಟುಂಬಕ್ಕೆ ಕೋಟಿಗಳವರೆಗೆ ಆರ್ಥಿಕ ಭದ್ರತೆ ನೀಡುವ ಆಯ್ಕೆಯೂ ಇದೆ. ಇನ್ಯಾಕೆ ತಡ, ಡಿಸ್ಕ್ರಿಪ್ಷನ್ ಅಲ್ಲಿ ಲಿಂಕ್ ಕೊಟ್ಟಿದ್ದೇನೆ, ಈಗಲೇ ಚೆಕ್ ಮಾಡಿ. ಆಕಸ್ಮಿಕವಾಗಿ ಏನಾದ್ರೂ ಆರೋಗ್ಯ ತೊಂದರೆ ಆಗಿ ಆಸ್ಪತ್ರೆಯ ಒಂದಿಷ್ಟು ದೊಡ್ಡ ಬಿಲ್ ಬಂದ್ರೆ ವರ್ಷಗಳ ಉಳಿತಾಯವೇ ಕೆಲವೇ ದಿನಗಳಲ್ಲಿ ಖಾಲಿಯಾಗಬಹುದು. ಆದರೆ ಸರಿಯಾದ ಹೆಲ್ತ್ ಇನ್ಶೂರೆನ್ಸ್ ಇದ್ರೆ ಆ ಸಮಯದಲ್ಲಿ ಹಣದ ಚಿಂತೆಯನ್ನ ಸ್ವಲ್ಪ ಮಟ್ಟಿಗೆ ಕಡಿಮೆ ಮಾಡಬಹುದು. ಹೆಲ್ತ್ ಇನ್ಶೂರೆನ್ಸ್ ಕೂಡ ಇಂದಿನ ದಿನಗಳಲ್ಲಿ ತುಂಬಾ ಮುಖ್ಯ. ಇದಕ್ಕೂ ಕೂಡ ಕೇವಲ 400ರಿಂದ 500 ಮಾಸಿಕ ಪ್ರೀಮಿಯಂನಿಂದ ಆರಂಭವಾಗೋ ಯೋಜನೆಗಳು ಇಲ್ಲಿ ಲಭ್ಯ ಇದೆ. 51ಕ್ಕೂ ಹೆಚ್ಚು ಇನ್ಶೂರೆನ್ಸ್ ಪಾರ್ಟ್ನರ್ಗಳ ಆಯ್ಕೆಯೊಂದಿಗೆ ಯೋಜನೆಗಳಲ್ಲಿ 25% ವರೆಗೆ ಡಿಸ್ಕೌಂಟ್ ಕೂಡ ಸಿಗ್ತಾ ಇದೆ. ಜೊತೆಗೆ ಕೋಟಿಗಳವರೆಗೆ ಕವರೇಜ್ ಕೂಡ ದೊರೀತಾ ಇದೆ. ಇನ್ನು ಇನ್ಶೂರೆನ್ಸ್ ಕ್ಲೈಮ್ ಮಾಡುವಂತ ಸಂದರ್ಭದಲ್ಲಿ ಯಾವುದು ನಮಗೆ ಬೆಸ್ಟ್, ನಮಗೆ ಸರಿ ಹೊಂದುವಂತ ಇನ್ಶೂರೆನ್ಸ್ ಯಾವುದು ಅಂತ ಹಲವಾರು ಡೌಟ್ಗಳು ನಮ್ಮ ತಲೆಯಲ್ಲಿರುತ್ತೆ. ಅದನ್ನ ಕ್ಲಿಯರ್ ಮಾಡೋದಕ್ಕೆ ಇಲ್ಲಿ 30 ಮಿನಿಟ್ಸ್ ಕ್ಲೈಮ್ ಸಪೋರ್ಟ್ ಕೂಡ ಸಿಗ್ತಾ ಇದೆ. ಅಷ್ಟು ಮಾತ್ರ ಅಲ್ಲ, ಅವ್ರು ನಿಮ್ ಜೊತೆ ಮಾತಾಡಿ ನಿಮ್ಗೆ ದಾರಿಯನ್ನ ತೋರಿಸ್ತಾರೆ, ನಿಮ್ಗೆ ಈ ಪೂರ್ತಿ ಇನ್ಶೂರೆನ್ಸ್ ಬಗ್ಗೆ ಎಕ್ಸ್ಪ್ಲೇನ್ ಮಾಡ್ತಾರೆ. ಕಷ್ಟದ ಸಮಯದಲ್ಲಿ ನಾನೊಬ್ನೇ ಅಲ್ಲ, ಸಹಾಯ ಮಾಡಲು ಯಾರೋ ಇದ್ದಾರೆ ಅನ್ನೋ ಭರವಸೆಯನ್ನ ತುಂಬಲಿಕ್ಕೆ ಡೆಡಿಕೇಟೆಡ್ ಹೆಲ್ತ್ ಮ್ಯಾನೇಜರ್ ಕೂಡ ಇರ್ತಾರೆ. ಅವರು ಆ ಟೈಮಲ್ಲಿ ನಿಮ್ಮ ಬಿಲ್ ಕ್ಲೈಮ್ ಆಗಿರ್ಬೋದು, ಪ್ರತಿಯೊಂದಕ್ಕೂ ನಿಮಗೆ ಸಹಾಯ ಮಾಡ್ತಾರೆ. ನಾನು ಇದನ್ನ ಜಾಹೀರಾತಿಗಾಗಿ ಹೇಳ್ತಾ ಇಲ್ಲ, ಆದ್ರೆ ಜೀವನ ಯಾವಾಗ್ಲೂ ನಾವು ಪ್ಲಾನ್ ಮಾಡಿದ ಪ್ರಕಾರ ನಡೆಯೋದೇ ಇಲ್ಲ. ಅದಕ್ಕಾಗಿ ಕನಿಷ್ಠ ಒಮ್ಮೆ ಇದ್ರ ಬಗ್ಗೆ ತಿಳ್ಕೊಳ್ಳುವುದು ಒಳ್ಳೇದು ಅಂತ ನನಗನ್ಸುತ್ತೆ. ತಡ ಮಾಡಬೇಡಿ, ಡಿಸ್ಕ್ರಿಪ್ಷನ್ ಅಲ್ಲಿ ಕೊಟ್ಟಿರುವ ಲಿಂಕ್ ನಲ್ಲಿ ವಿವರಗಳನ್ನ ನೋಡಿ. ಮಾಹಿತಿ ತಿಳ್ಕೊಳ್ಳೋದಕ್ಕೆ ಯಾವುದೇ ಖರ್ಚಿಲ್ಲ ಅಲ್ವಾ? ಆದ್ರೆ ಒಂದು ಸರಿಯಾದ ನಿರ್ಧಾರ ಮುಂದಿನ ದಿನಗಳಲ್ಲಿ ನಿಮ್ಮ ಕುಟುಂಬದ ದೊಡ್ಡ ಬೆಂಬಲವಾಗಬಹುದು. ಈ ಬಾರಿ ಸರ್ಕಾರ ಸಾಲ ಮನ್ನಾ ಮಾಡಿದ್ರೆ ಎಷ್ಟು ಹಣ ಮನ್ನಾ ಮಾಡಬಹುದು, ಎಷ್ಟು ಹಣ ಮನ್ನಾ ಆಗ್ಬೋದು, ಇದಕ್ಕಿನ್ನು ಯಾವುದೇ ಅಧಿಕೃತ ಘೋಷಣೆ ಆಗಿಲ್ಲ. ಆದ್ರೆ ಹಿಂದಿನ ಇತಿಹಾಸ ನೋಡಿದ್ರೆ ಒಂದು ಅಂದಾಜನ್ನ ಮಾಡಬಹುದು. 2008 2008ರಲ್ಲಿ ಮನಮೋಹನ್ ಸಿಂಗ್ ನೇತೃತ್ವದ ಕೇಂದ್ರ ಸರ್ಕಾರ ದೇಶಾದ್ಯಂತ ರೈತರಿಗಾಗಿ ಬೃಹತ್ ಸಾಲ ಮನ್ನಾ ಯೋಜನೆಯನ್ನ ಜಾರಿ ಮಾಡಿತ್ತು. ಇನ್ನು 2017ರಲ್ಲಿ ಸಿದ್ದರಾಮಯ್ಯ ನೇತೃತ್ವದ ಕರ್ನಾಟಕ ಸರ್ಕಾರ ಸಹಕಾರಿ ಬ್ಯಾಂಕ್ಗಳಲ್ಲಿ ಪಡೆದಿದ್ದ 50,000ವರೆಗಿನ ಬೆಳೆ ಸಾಲವನ್ನ ಮನ್ನಾ ಮಾಡಿತ್ತು. ಇನ್ನು 2018ರಲ್ಲಿ ಸಮ್ಮಿಶ್ರ ಸರ್ಕಾರ ಮತ್ತೊಂದು ಹೆಜ್ಜೆ ಮುಂದೆ ಹೋಗಿ ಸಹಕಾರಿ ಹಾಗೂ ವಾಣಿಜ್ಯ ಬ್ಯಾಂಕ್ಗಳಲ್ಲಿ ಪಡೆದಿದ್ದ 1 ಲಕ್ಷದಿಂದ 2 ಲಕ್ಷದವರೆಗಿನ ಬೆಲೆ ಸಾಲವನ್ನ ಮನ್ನಾ ಮಾಡಿತ್ತು. ಹೀಗಾಗಿ ಈ ಹಿಂದಿನ ದಾಖಲೆಗಳನ್ನ ಆಧಾರವಾಗಿ ಇಟ್ಟುಕೊಂಡು ನೋಡಿದ್ರೆ ಈ ಬಾರಿಯೂ ಸರ್ಕಾರ ಸಾಲ ಮನ್ನಾ ಘೋಷಿಸಿದರೆ 50,000ದಿಂದ 1 ಲಕ್ಷ ಅಥವಾ ಅದಕ್ಕಿಂತ ಹೆಚ್ಚು ಮೊತ್ತವನ್ನ ಪರಿಗಣಿಸುವ ಸಾಧ್ಯತೆ ಇದೆ. ಆದ್ರೆ ಇದನ್ನ ಅಂತಿಮ ನಿರ್ಧಾರ ಅಂತ ಭಾವಿಸಬೇಡಿ. ಇದು ಹಿಂದಿನ ಮಾದರಿಗಳ ಆಧಾರದ ಮೇಲೆ ವಿಶ್ಲೇಷಣೆ ಮಾತ್ರ. ಅಧಿಕೃತ ಘೋಷಣೆ ಬಂದ ನಂತರವೇ ನಿಖರವಾದ ಮಾಹಿತಿ ತಿಳಿಯೋದು. ಇದ್ರ ಜೊತೆಗೆ ರೈತರಿಗೆ ಮತ್ತೊಂದು ಗುಡ್ ನ್ಯೂಸ್ ಇದೆ. ಕರ್ನಾಟಕ ಸರ್ಕಾರ ಬರ ಘೋಷಣೆ ಮಾಡುವ ಪ್ರಕ್ರಿಯೆಗೆ ಈಗಾಗಲೇ ಚಾಲನೆಯನ್ನ ನೀಡಿದೆ. ಅಂದ್ರೆ ರಾಜ್ಯದ ಬರ ಪರಿಸ್ಥಿತಿಯ ಬಗ್ಗೆ ಸರ್ಕಾರ ಅಧಿಕೃತವಾಗಿ ಕ್ರಮ ಕೈಗೊಳ್ಳಲು ಆರಂಭಿಸಿದೆ. ಹಾಗಾದ್ರೆ ಈಗ ಸರ್ಕಾರ ಏನ್ ಮಾಡ್ತಾ ಇದೆ? ಮುಖ್ಯಮಂತ್ರಿ ಹಾಗೂ ಉಪಮುಖ್ಯಮಂತ್ರಿಗಳ ನಿರ್ದೇಶನದ ಮೇರೆಗೆ ರಾಜ್ಯದ ಎಲ್ಲಾ ಜಿಲ್ಲಾಧಿಕಾರಿಗಳು ಮತ್ತು ಜಿಲ್ಲಾ ಪಂಚಾಯತ್ಗಳ ಮುಖ್ಯ ಕಾರ್ಯನಿರ್ವಹಣಾಧಿಕಾರಿಗಳು 1 ವಾರದ ಒಳಗೆ ಬರ ಪರಿಸ್ಥಿತಿಯ ಸಮಗ್ರ ಸಮೀಕ್ಷೆ ಪೂರ್ಣಗೊಳಿಸುವಂತೆ ಸೂಚನೆಯನ್ನ ನೀಡಲಾಗಿದೆ. ಅಂದ್ರೆ ಪ್ರತಿ ತಾಲೂಕಿನಲ್ಲೂ ಮಳೆಯ ಪರಿಸ್ಥಿತಿ ಹೇಗಿದೆ, ಬೆಳೆಗಳ ಪರಿಸ್ಥಿತಿ ಏನು, ರೈತರು ಎಷ್ಟು ನಷ್ಟವನ್ನ ಅನುಭವಿಸಿದ್ದಾರೆ ಎಂಬ ಮಾಹಿತಿಯನ್ನ ಸಂಗ್ರಹಿಸಿ ಸರ್ಕಾರಕ್ಕೆ ವರದಿಯನ್ನ ಸಲ್ಲಿಸಬೇಕು ಅಂತ ಈಗಾಗಲೇ ಹೇಳಿದ್ದಾರೆ. ಆದ್ರೆ ಒಂದು ತಾಲೂಕನ್ನ ಬರಪೀಡಿತ ಎಂದು ಘೋಷಿಸಲು ಅಧಿಕಾರಿಗಳು ಏನೇನು ಪರಿಶೀಲನೆ ಮಾಡಬೇಕು ಗೊತ್ತಾ? ಸರ್ಕಾರ ಈಗಾಗಲೇ ಕೆಲವು ಪ್ರಮುಖ ಮಾನದಂಡಗಳನ್ನ ನಿಗದಿಪಡಿಸಿದೆ. ಸಾಮಾನ್ಯ ಮಳೆಯ ಪ್ರಮಾಣಕ್ಕಿಂತ 60%ಗಿಂತ ಹೆಚ್ಚು ಮಳೆಯ ಕೊರತೆ ಇದೆಯಾ? ಸತತ 3 ವಾರಗಳ ಕಾಲ ಗಮನಾರ್ಹ ಮಳೆಯೇ ಆಗಿಲ್ಲವಾ? ಮಳೆಯ ಕೊರತೆಯಿಂದ ಕೃಷಿ ಚಟುವಟಿಕೆಗಳ ಮೇಲೆ ಗಂಭೀರ ಪರಿಣಾಮ ಉಂಟಾಗಿದ್ಯಾ? ಈ ಎಲ್ಲ ಅಂಶಗಳನ್ನ ಪರಿಶೀಲಿಸಿ ಬಳಿಕ ಅಧಿಕಾರಿಗಳು ವರದಿಯನ್ನ ಸಲ್ಲಿಸ್ತಾರೆ. ಆ ವರದಿಯ ಆಧಾರದ ಮೇಲೆ ಯಾವ ತಾಲೂಕುಗಳನ್ನ ಬರಪೀಡಿತ ಎಂದು ಘೋಷಿಸಬೇಕು ಎಂಬ ಅಂತಿಮ ನಿರ್ಧಾರವನ್ನ ಸರ್ಕಾರ ಕೈಗೊಳ್ಳುತ್ತೆ. ಲಭ್ಯವಿರುವ ಮಾಹಿತಿಯ ಪ್ರಕಾರ ರಾಜ್ಯದ ಒಟ್ಟು 239 ತಾಲೂಕುಗಳಲ್ಲಿ 121 ತಾಲೂಕುಗಳು ಈಗಾಗಲೇ
ಮಳೆ ಕೊರತೆಯ ಪಟ್ಟಿಯಲ್ಲಿವೆ. ಅವುಗಳಲ್ಲಿ ಅನೇಕ ಭಾಗಗಳಲ್ಲಿ ರೈತರು ಮಳೆಯ ನಿರೀಕ್ಷೆಯಲ್ಲೇ ದಿನ ಕಳೆಯುತ್ತಾ ಇದ್ದಾರೆ. ಹೀಗಾಗಿ ಮುಂದಿನ ಕೆಲ ದಿನಗಳಲ್ಲಿ ಸರ್ಕಾರದ ಸಮೀಕ್ಷೆ ವರದಿ ಮತ್ತು ಅದರ ನಂತರದ ನಿರ್ಧಾರಗಳು ಲಕ್ಷಾಂತರ ರೈತರಿಗೆ ಬಹಳ ನಿರ್ಣಾಯಕವಾಗಲಿವೆ. ಒಂದು ವೇಳೆ ಸರ್ಕಾರ ಸಾಲ ಮನ್ನಾ ಘೋಷಿಸಿದರೆ ಯಾರಿಗೆ ಸಿಗುತ್ತೆ, ಯಾರು ಅರ್ಹರು? ಸದ್ಯಕ್ಕೆ ಈ ಬಗ್ಗೆ ಕರ್ನಾಟಕ ಸರ್ಕಾರ ಯಾವುದೇ ಅಧಿಕೃತ ಮಾರ್ಗಸೂಚಿ ಅಥವಾ ಅರ್ಹತಾ ನಿಯಮಗಳನ್ನ ಪ್ರಕಟಿಸಿಲ್ಲ. ಆದರೆ ಹಿಂದಿನ ಸಾಲ ಮನ್ನಾ ಯೋಜನೆಗಳನ್ನ ಗಮನಿಸಿದರೆ ಈ ಬಾರಿ ಕೂಡ ಒಂದೇ ರೀತಿಯ ಷರತ್ತುಗಳು ಇರುವ ಸಾಧ್ಯತೆ ಇದೆ. ಹಾಗಾದ್ರೆ ಸಾಮಾನ್ಯವಾಗಿ ಯಾವ ಯಾವ ಅಂಶಗಳನ್ನ ಪರಿಶೀಲಿಸ್ತಾರೆ ಅಂತ ನೋಡೋಣ. ಅರ್ಜಿದಾರರು ಕರ್ನಾಟಕದ ನಿವಾಸಿಯಾಗಿರ್ಬೇಕು, ರೈತರ ಹೆಸರಿನಲ್ಲಿ ಕೃಷಿ ಭೂಮಿ ಇರಬೇಕು, ಅಥವಾ ಕಾನೂನುಬದ್ಧವಾಗಿ ಕೃಷಿ ಮಾಡುತ್ತಿರುವುದಕ್ಕೆ ಸಂಬಂಧಿಸಿದಂತ ದಾಖಲೆಗಳು ನಿಮ್ಮ ಹತ್ರ ಇರಬೇಕು, ಸರ್ಕಾರ ಸೂಚಿಸುವ ಬೆಲೆ ಸಾಲ ಅಂದ್ರೆ ಕ್ರಾಪ್ ಲೋನ್ ಅಥವಾ ಅರ್ಹ ಕೃಷಿ ಸಾಲವೇ ಮನ್ನಕ್ಕೆ ಪರಿಗಣಿಸಲಾಗುವ ಸಾಧ್ಯತೆ ಇದೆ. ಎಲ್ಲಾ ರೀತಿಯ ಸಾಲ ಇದರಲ್ಲಿ ಸೇರ್ಬೇಕೆಂದಿಲ್ಲ. ಸರ್ಕಾರ ನಿಗದಿಪಡಿಸಿರುವ ನಿರ್ದಿಷ್ಟ ದಿನಾಂಕದೊಳಗೆ ಪಡೆದಿರುವ ಸಾಲ ಮಾತ್ರ ಅರ್ಹವಾಗುವ ಸಾಧ್ಯತೆ ಕೂಡ ಇದೆ. ಒಂದೇ ರೈತನ ಹೆಸರಿನಲ್ಲಿ ಒಂದಕ್ಕಿಂತ ಹೆಚ್ಚು ಸಾಲಗಳಿದ್ದರೂ ಸರ್ಕಾರ ನಿಗದಿಪಡಿಸಿರುವ ಗರಿಷ್ಠ ಮಿತಿಯವರೆಗೆ ಮಾತ್ರ ಸಾಲ ಮನ್ನಾ ದೊರೆಯುವ ಸಾಧ್ಯತೆ ಕೂಡ ಇದೆ. ಕೆಲವು ಹಿಂದಿನ ಯೋಜನೆಗಳಲ್ಲಿ ಉದ್ದೇಶಪೂರ್ವಕವಾಗಿ ಸಾಲ ಮರುಪಾವತಿ ಮಾಡದ ವಿಲ್ಫುಲ್ ಡಿಫಾಲ್ಟರ್ ಪ್ರಕರಣಗಳನ್ನ ಮನ್ನಾದ ವ್ಯಾಪ್ತಿಯಿಂದ ಹೊರಗಡೆ ಇಡಲಾಗಿತ್ತು. ಈ ಬಾರಿಯೂ ಇದೇ ರೀತಿಯ ನಿಯಮ ಇರಬಹುದೇ ಎಂಬುದು ಸರ್ಕಾರದ ಅಂತಿಮ ಆದೇಶದ ಮೇಲೆ ನಿರ್ಧಾರವಾಗಲಿದೆ. ಹೀಗಾಗಿ ಈ ಮಾಹಿತಿಯನ್ನ ಅಂತಿಮ ನಿಯಮ ಎಂದು ಪರಿಗಣಿಸಬೇಡಿ. ಇದು ಹಿಂದಿನ ಸಾಲ ಮನ್ನಾ ಯೋಜನೆಗಳ ಆಧಾರದ ಮೇಲೆ ಮಾಡಿರುವ ವಿಶ್ಲೇಷಣೆ ಮಾತ್ರ. ಈ ಬಾರಿಯ ಸಾಲ ಮನ್ನಾ ಕುರಿತು ಸರ್ಕಾರ ಅಧಿಕೃತ ಆದೇಶ ಹೊರಡಿಸಿದ ನಂತರವೇ ಯಾರು ಅರ್ಹರು, ಎಷ್ಟು ಮೊತ್ತ ಮನ್ನಾ ಆಗುತ್ತೆ, ಯಾವ ದಾಖಲೆಗಳು ಬೇಕಾಗುತ್ತೆ ಎಂಬ ಸಂಪೂರ್ಣ ಚಿತ್ರಣವನ್ನ ಸ್ಪಷ್ಟವಾಗಿ ಇಡ್ಲಿಕ್ಕೆ ಸಾಧ್ಯ ಆಗೋದು. ಹಾಗಾದ್ರೆ ರೈತರು ಯಾವ ದಾಖಲೆಗಳನ್ನ ಸಿದ್ಧಪಡಿಸಿಕೊಳ್ಬೇಕು? ಬರ ಘೋಷಣೆ ಆಗಲಿ ಅಥವಾ ಪರಿಹಾರ ಘೋಷಣೆ ಆಗಲಿ, ರೈತರು ಕೆಲವು ದಾಖಲೆಗಳನ್ನ ಈಗಾಗಲೇ ಸಿದ್ಧ ಮಾಡಿ ಇಟ್ಕೊಳ್ಳೋದು ಉತ್ತಮ. ಅದರಲ್ಲಿ ಆಧಾರ್ ಕಾರ್ಡ್, ಪಹಣಿ ಪತ್ರ ಇರ್ಬೋದು, ಬ್ಯಾಂಕ್ ಪಾಸ್ ಪುಸ್ತಕ ಇರ್ಬೋದು, ಸಾಲ ಪಡೆದಿರುವ ಬ್ಯಾಂಕ್ನ ಲೋನ್ ಅಕೌಂಟ್ ಸ್ಟೇಟ್ಮೆಂಟ್ ಅಥವಾ ಲೋನ್ ಸರ್ಟಿಫಿಕೇಟ್ ಇರ್ಬೋದು, ಆಧಾರ್ ಲಿಂಕ್ ಆಗಿರುವಂತ ಮೊಬೈಲ್ ಸಂಖ್ಯೆ, ರೇಷನ್ ಕಾರ್ಡ್ ಕೆಲವು ಯೋಜನೆಗಳಲ್ಲಿ ಕೇಳುವ ಸಾಧ್ಯತೆ ಕೂಡ ಇದೆ. ಬೆಳೆಗಳ ಫೋಟೋ ಅಥವಾ ವಿಡಿಯೋ ಸಾಲದ ದಾಖಲೆಗಳು. ಇನ್ನೊಂದು ಪ್ರಮುಖ ಬೇಡಿಕೆ ಅಂದ್ರೆ ಫ್ರೂಟ್ ಡೇಟಾ ಬೇಸ್. ಇದರಲ್ಲಿ ರಾಜ್ಯದ ರೈತರ ನವೀಕರಿಸಿದ ಮಾಹಿತಿ ಇರ್ತದೆ. ಹಳೆಯ ಕೃಷಿ ಜನಗಣತಿ ಮಾಹಿತಿಯ ಬದಲು ಫ್ರೂಟ್ ಡೇಟಾ ಬೇಸ್ ಬಳಸಿದರೆ ಅರ್ಹ ರೈತರನ್ನ ಬೇಗ ಗುರುತಿಸಲು ಸಾಧ್ಯವಾಗುತ್ತದೆ. ಪರಿಹಾರವು ತ್ವರಿತವಾಗಿ ತಲುಪುತ್ತದೆ, ಅಂದ್ರೆ ಬೇಗ ತಲುಪೋ ಸಾಧ್ಯತೆ ಇದೆ. ರಾಜ್ಯ ಸರ್ಕಾರ ಮನವಿ ಮಾಡಿದೆ. ಈಗ ಇನ್ನೊಂದು ಪ್ರಮುಖ ಪ್ರಶ್ನೆ ಏನು ಅಂತ ಹೇಳಿದ್ರೆ, ಬರ ಘೋಷಣೆ ಆಯಿತು ಅಂದ್ರೆ ಮರುದಿನವೇ ರೈತರ ಖಾತೆಗೆ ಹಣ ಬರುತ್ತಾ? ಎಸ್, ಇದ್ರ ಬಗ್ಗೆ ನೋಡೋಣ. ಮೊದಲು ಸರ್ಕಾರ ಯಾವ ತಾಲೂಕುಗಳು ಬರಪೀಡಿತ ಎಂಬುದನ್ನು ಅಧಿಕೃತವಾಗಿ ಘೋಷಣೆ ಮಾಡಬೇಕು. ನಂತರ ಬೆಳೆ ಹಾನಿಯ ಸಮೀಕ್ಷೆ ನಡೀತದೆ. ಅದರ ವರದಿ ಸಿದ್ಧವಾಗಿ ಅಗತ್ಯವಿದ್ದರೆ ಕೇಂದ್ರ ಸರ್ಕಾರಕ್ಕೂ ಕಳುಹಿಸಲಾಗುತ್ತದೆ. ಅನುದಾನ ಮಂಜೂರಾಗಿ ಬಿಡುಗಡೆಯಾದ ನಂತರವೇ ಅರ್ಹ ರೈತರ ಬ್ಯಾಂಕ್ ಖಾತೆಗೆ ಪರಿಹಾರದ ಹಣ ಜಮೆಯಾಗುತ್ತದೆ. ಹಾಗಾಗಿ ಬರ ಘೋಷಣೆ ಮತ್ತು ಪರಿಹಾರದ ಹಣ ಇವೆರಡರ ನಡುವೆ ಹಲವು ಆಡಳಿತಾತ್ಮಕ ಹಂತಗಳಿರ್ತವೆ ಎಂಬುದನ್ನ ಪ್ರತಿಯೊಬ್ಬ ರೈತರು ಕೂಡ ತಿಳ್ಕೊಂಡಿರ್ಬೇಕು. ಒಂದು ವೇಳೆ ಸರ್ಕಾರ ಸಾಲ ಮನ್ನಾ ಘೋಷಿಸಿದರೆ ರೈತರು ಆತರ ಪಡುವಂತ ಅಗತ್ಯ ಇಲ್ಲ. ಮೊದಲು ನಿಮ್ಮ ಬ್ಯಾಂಕ್ಗೆ ಭೇಟಿ ನೀಡಿ ನಿಮ್ಮ ಸಾಲದ ವಿವರ ಹಾಗೂ ನಿಮ್ಮ ಹೆಸರು ಸಾಲ ಮನ್ನಾ ಪಟ್ಟಿಯಲ್ಲಿ ಇದೆಯಾ ಎಂಬುದನ್ನು ಪರಿಶೀಲಿಸಿ. ಸರ್ಕಾರ ಅಥವಾ ಬ್ಯಾಂಕ್ಗಳ ಯಾವುದೇ ದಾಖಲೆಗಳನ್ನ ಕೇಳಿದರೆ ಅವುಗಳನ್ನ ನಿಗದಿತ ಸಮಯದೊಳಗೆ ಸಲ್ಲಿಸಬೇಕು. ಮುಖ್ಯವಾಗಿ ಹಣ ಕೊಟ್ರೆ ಸಾಲ ಮನ್ನಾ ಮಾಡಿಸಿ ಕೊಡ್ತೇವೆ ಅಂತ ಹೇಳುವಂತ ಮಧ್ಯವರ್ತಿಗಳ ಅಥವಾ ವಂಚಕರನ್ನ ಯಾವತ್ತೂ ನಂಬಲಿಕ್ಕೆ ಹೋಗ್ಬೇಡಿ. ಸದ್ಯಕ್ಕೆ ರಾಜ್ಯ ಸರ್ಕಾರ ಬರ ಪರಿಸ್ಥಿತಿಯ ಸಮೀಕ್ಷೆ ನಡೆಸ್ತಾ ಇದೆ. ಆದ್ರೆ ಬರ ಘೋಷಣೆ ಹಾಗೂ ಸಾಲ ಮನ್ನಾ ಕುರಿತು ಇನ್ನೂ ಯಾವುದೇ ಅಂತಿಮ ಅಧಿಕೃತ ಆದೇಶ ಹೊರಗಡೆ ಬಿದ್ದಿಲ್ಲ. ಆದ್ದರಿಂದ ಸಾಮಾಜಿಕ ಜಾಲತಾಣಗಳಲ್ಲಿ ಹರಿದಾಡುವಂತಹ ವದಂತಿಗಳಿಗಿಂತ ಸರ್ಕಾರದ ಅಧಿಕೃತ ಮಾಹಿತಿಯನ್ನೇ ನಂಬಿ ಇಂತಹ ರೈತರಿಗೆ ಉಪಯುಕ್ತವಾಗುವಂತಹ ಸರ್ಕಾರಿ ಯೋಜನೆಗಳು ಮತ್ತು ಪ್ರಮುಖ ಅಪ್ಡೇಟ್ಗಳನ್ನ ಮೊದಲು ತಿಳ್ಕೊಳ್ಳಲು ನಮ್ಮ ಚಾನೆಲ್ ಅನ್ನ ಈಗಲೇ ಸಬ್ಸ್ಕ್ರೈಬ್ ಮಾಡಿ. ಇದಿಷ್ಟು ಮಾಹಿತಿಗಳು ನಿಮಗೆ ಯೂಸ್ಫುಲ್ ಆಗಿದೆ ಅಂತ ಅನ್ಕೋತೀವಿ. ಇನ್ನಷ್ಟು ಇಂತಹ ಮಾಹಿತಿಗಳಿಗಾಗಿ ನಮ್ಮ ಚಾನೆಲ್ ಅನ್ನ ನೋಡ್ತಾ ಇರಿ. ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಸ್ವಾಲಾ. ಥ್ಯಾಂಕ್ ಯು. ಟೇಕ್ ಕೇರ್. ಬಾಯ್. ಬ್ರಾಂಡ್ ಪಾರ್ಟ್ನರ್ಶಿಪ್ ಮತ್ತು ಜಾಹೀರಾತಿಗಾಗಿ ಸಂಪರ್ಕಿಸಿ brand@bosswala.com. ವಾಟ್ಸ್ಆಪ್ ನಂಬರ್ 9108014192. Bosswala. Be the boss.